ಸ್ಮೈಲ್ ಕೊಡಮ್ಮ, ಡ್ಯಾಡಿಗೊಂದು ಸ್ಮೈಲು. ಹಾಂ, ಹಂಗಲ್ಲ, ಸ್ಮೈಲ್ ಅಲ್ಲ ಅದು ಅಳೋದು. ನೀನು ಇದು ಅಳೋದು, ಇದು ನಿನ್ನಂಗೆ ಕೊಡಬೇಕಾಗಿರೋದು ಸ್ಮೈಲು. ಆಟ ಆಡಬೇಕು, ಸ್ಮೈಲ್ ಕೊಡಬೇಕು, ಎಲ್ಲರ ಹತ್ರನೂ ಹೋಗ್ಬೇಕು, ಎಲ್ರಿಗೂ ಸ್ಮೈಲ್ ಮಾಡಬೇಕು. ದೊಡ್ಡವ್ರು ಬಂದರೆ ನಮಸ್ಕಾರ ಮಾಡಬೇಕು ಮನೆಗೆ. ಅಜ್ಜಿ ತಾತ ಬಂದರೆ ಕಾಲು ಮುಗಿಬೇಕು ಅವ್ರಿಗೆ. ಹಾಂ, ಓಕೆ. ಕಾಲು ಮುಗಿದ್ಬಿಟ್ಟು ಆಶೀರ್ವಾದ ಮಾಡಿಸ್ಕೊಬೇಕು. ದಿನ ಬೆಳಗ್ಗೆ ಎದ್ದು ದೇವರಿಗೆ ಪೂಜೆ ಮಾಡಬೇಕು. ಚೆನ್ನಾಗಿ ಓದಬೇಕು, ಕ್ಲಾಸ್ಗೆ ಫಸ್ಟ್ ಬರಬೇಕು. ಇಲ್ಲ ಅಂತಂದರೆ ತಾತನ ತೋಟದಲ್ಲಿ ನಿನಗೆ ಕಳೆನ ತೆಗಿಯೋದಕ್ಕೆ ಹಾಕ್ಬಿಡ್ತೀನಿ. ಓಕೆ, ಕಳೆ ತೆಗಿತೀಯಾ? ಹಾಂ, ವ್ಯವಸಾಯ ಮಾಡ್ತೀಯಾ? ಹಾಂ, ಗಿಡಕ್ಕೆ ನೀರು ಹಾಕ್ಕೊಂಡು ಬೋರ್ವೆಲ್ಲಿಂದ ನೀರು ತಗೊಂಬಂದಿರ್ತೀಯಾ? ಹಾಂ, ಹೊಲದಲ್ಲಿ ಕೆಲಸ ಮಾಡಿಕೊಂಡು ಎಲ್ಲರ ಜೊತೆನೂ ಸುಮ್ಮನೆ ಇರಬೇಕು. ಇರ್ತೀಯಾ? 5 ಎಕರೆ ತೋಟ ಐತೆ. ಓಕೆ, 5 ಎಕರೆ ನೋಡ್ಕೊಂಡಿರ್ಬೇಕು. ರೇಷ್ಮೆ ಗಿಡ ಹಾಕಿರ್ತಾರೆ, ಹುಳನೆಲ್ಲ ಕಾಯ್ಕೊಂಡು ಇರಬೇಕು. ಓಕೆ, ಚೆನ್ನಾಗಿ ಮಾಡ್ತು ಅಂದರೆ ವರ್ಷಕ್ಕೊಂದು ರೇಷ್ಮೆ ಸೀರೆ ಕೊಡಿಸ್ತೀನಿ. ಓಕೆ, ಏನಂತೀಯ? ಇಲ್ಲ ಅಂದರೆ ಬೆಂಗಳೂರಲ್ಲಿ ಮನೆ ನೋಡ್ಕೊಂಡಿರ್ತೀಯ? ಹಾಂ, ಒಂದು ಕೆಲಸ ಮಾಡು, ಮಯಾಮಿನಲ್ಲಿ ಮೊಟೆಲ್ ನೋಡ್ಕೊಂಡಿರು ನೀನು. ಓಕೆ, ಮೊಟೆಲ್ನೆಲ್ಲ ಕ್ಲೀನ್ ಮಾಡಬೇಕು, ಮೊಟೆಲ್ ರೂಮ್ಗಳೆಲ್ಲ. ಯಾವುದು ಬೇಡ ಅಂತಂದರೆ ದೊಡ್ಡಪ್ಪಂದು ಹೈಸಾಲ್ ಕಂಪ್ನಿ ಐತಲ್ಲ, ಅಲ್ಲೋಗ್ಬಿಟ್ಟು ರಿಸೆಪ್ಷನಿಸ್ಟಾಗಿ ಕೂತ್ಕೊಬಿಡು. ಓಕೆ, ಬಂದವ್ರಿಗೆಲ್ಲ ಹಲೋ ಸರ್, ಹೌ ಆರ್ ಯು ಸರ್ ಅಂತಂದ್ಬಿಟ್ಟು ಮಾತಾಡ್ಕೊಂಡಿರ್ಬೇಕು. ಓಕೆ, ಹಂಗೆ ಮಾಡ್ಕೊಂಡಿರ್ತೀಯ? ಮಾಡ್ಕೊಂಡಿರ್ತೀಯನೇ? ಹಾಂ, ಹಂಗೆ ಮಾಡ್ತೀಯಾ? ದೊಡ್ಡಪ್ಪಂಗೆ ಹೆಲ್ಪ್ ಮಾಡ್ಕೊಂಡಿರ್ತೀಯ? ಇಲ್ಲ ಅಂದರೆ ರೋಹಿತ್, ರಾಹುಲ್, ಸುಪ್ರೀತ್ ಜೊತೆ ಆಟ ಆಡಿಕೊಂಡು ಇದು ಬಿಡಬೇಕು. ರೋಹಿತ್ ಜೊತೆ ಬ್ಯಾಸ್ಕೆಟ್ಬಾಲ್ ಆಡೋ, ಹಾಂ, ಸುಪ್ರೀತ್ ಜೊತೆ ವಿಡಿಯೋ ಗೇಮ್ ಆಡೋ, ಹಾಂ, ರಾಹುಲ್ ಜೊತೆ ಫುಟ್ಬಾಲ್ ಆಡೋ. ನಮ್ಮ ಮಾಡ್ತೀಯಾರಣೆ? ಮಾಡ್ತೀಯ ಪುಟ್ಟ?